ನಮಸ್ಕಾರ ದೇವರು. 1200 ಕಿಲೋಮೀಟರ್ ಆದರೆ ನಡ್ಕೊಂಡು ನಾವು ಕನ್ಯಾಕುಮಾರಿಗಾದರೆ ಬಂದಿದ್ದೀವಿ ಗುರು. ಎಲ್ಲೂ ಕೊಡಲಿಲ್ಲ ಗುರು. ತುಂಬ ಜನರ ಹತ್ರ ಕೇಳಿದೆ, ಬೈದು ಬಿಟ್ರು, ಹೊಡೆಯೋಕ್ಕೆ ಬಂದುಬಿಟ್ರು. Life is really tough. ஃபேமிலி யாரும் கிடையாது, ஹஸ்பண்ட் கிடையாது, பையனை விபத்து வந்துட்டேன். ವೆಲ್ಕಮ್ ಟು ಕನ್ಯಾಕುಮಾರಿ. ಗೈಸ್ ಸುಮಾರು ಒಂದು 1200 ಕಿಲೋಮೀಟರ್ ಆದರೆ ನಡ್ಕೊಂಡು ಇವತ್ತು ಕನ್ಯಾಕುಮಾರಿಗಾದ್ರೆ ಬಂದಿದ್ದೀವಿ ಗುರು. ನೀವು ಇಂಡಿಯಾ ಮ್ಯಾಪ್ ಓಪನ್ ಮಾಡಿ ನೋಡಿ, ಲಾಸ್ಟ್ ಟಿಪ್ಗಾದ್ರೆ ಬಂದಿದ್ದೀವಿ. ನಮಸ್ಕಾರ ದೇವರು. ಇವಾಗ ನಾನು ಒಂದು ತಮಿಳ್ನಾಡಲ್ಲಾದ್ರೆ ಇದ್ದೀನಿ ಗುರು. ಇವ್ರ ಲೈಫ್ ಹಿಸ್ಟ್ರಿ ಕೇಳಿಬಿಟ್ಟು ನನಗೆ ಭಯ ಆದರೆ ಆಯಿತು. ಸೊ ಏನಪ್ಪ ಅಂತ ಹೇಳಿದ್ರೆ ಕೇಳಿ ಅವರೇ ಹೇಳ್ತಾರೆ. ಸರ್ உங்கள் பேர் சார்? என் பேர் பாலச்சந்திரன். பாலச்சந்திரனா? Yes, Balachandran. You are married sir? No, single bachelor. Single bachelor. Your age sir? Age 57. ಗೈಸ್ ನೋಡಿ, ಶಾಕ್ ಆದರೆ ಆಗೋಗಿದೆ ನಾನು. ಅವ್ರಿಗೆ 57 ವರ್ಷ ಆಗಿದೆ, ಆದ್ರೂ ಇನ್ನೂ ಮ್ಯಾರೇಜೇ ಮಾಡ್ಕೊಂಡಿಲ್ಲಂತೆ. ಸೊ ಏನಕ್ಕಪ್ಪ ಅಂತ ಹೇಳಿದ್ರೆ ಮನೆಯಲ್ಲಿ ಒಂದು ಫ್ಯಾಮಿಲಿ ಪ್ರಾಬ್ಲಮ್ಸಿಂದ ಅವ್ರ ಸಿಸ್ಟರ್ಗೆ ಮ್ಯಾರೇಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಮ್ಯಾರೇಜೇ ಮಾಡ್ಕೊಂಡಿರಲಿಲ್ಲ ಸುಮಾರು ವರ್ಷಗಳು. ಕಣ್ಣಲ್ಲಾದರೆ ನನಗೆ ನೀರು ಬರ್ತಾ ಇದೆ. ಸೊ ಇವಾಗ ಕೇಳ್ತಾರೆ ಅವ್ರಿಗೆ ಮ್ಯಾರೇಜ್ ಅನ್ನೋದು ಇಂಟ್ರೆಸ್ಟ್ ಇಲ್ವಂತೆ. ಸೊ ಆ ಥರ ಲೈಫಲ್ಲಿ ಆಯಾ ಟೈಮ್ಗೆ ಅದು ಆಗೋಗ್ತಾ ಇರಬೇಕು. ಸೊ ಆ ಥರ ನಾನು ಕೇಳಿ ತುಂಬ ಕಣ್ಣಲ್ಲಾದರೆ ನೀರು ಬಂತು. ಸರ್ ಏನಕ್ಕೆ ಏನೇ ಟ್ಯಾಲೆಂಟ್ ಇರ್ತದೆ ಸರ್? ಎಜುಕೇಶನ್ ಸರ್? Talent because CBSE ಆಲ್ ಇಂಡಿಯಾ ಸೆಕೆಂಡರಿ ಸ್ಕೂಲ್. ಎಸ್ ಬಾಲಚಂದ್ರನ್ ಅಂತೆ. ಇವರು ಕೇರಳದ ರಾಜಧಾನಿ ತಿರುವನಂತಪುರ ಬಿಟ್ಟು. ಸೊ ಇವಾಗ ಅವ್ರಿಗೆ ಮ್ಯಾರೇಜ್ ಅನ್ನೋದು ಇಂಟ್ರೆಸ್ಟ್ ಇಲ್ಲ. ಸೊ ಅವರು ಮದರ್ಗೋಸ್ಕರ ಅವರು ಬದುಕ್ತಾ ಇದ್ದಾರೆ. ಸೊ ಅವ್ರ ತಾಯಿನೇ ಅವರ ಜೀವ ಅಂತ ನೋಡ್ಕೊತಾ ಇದ್ದಾರೆ. ಸೊ ಈ ಥರ ಇದೆ ಇವರ ಒಂದು ಜೀವನ. ಇವರ ಎಜುಕೇಶನ್ I have passed the CBSE AISC. CBSEದಲ್ಲಿ 12th ಕಂಪ್ಲೀಟ್ ಮಾಡಿದಾರಂತೆ, CBSE ಸ್ಕೂಲಲ್ಲಿ. ಯುವರ್ ವರ್ಕ್ I have looked after some clerical work and all in private firms. ಇವರು ಒಂದು ಕ್ಲರ್ಕ್ ಜಾಬ್ ಅನ್ನು ಮಾಡ್ತಾ ಇದ್ರಂತೆ. ಸೊ ಇಯರ್ಸ್ ಬ್ಯಾಕ್. ಸೊ ಇವಾಗ now you are working? Now I am not working. I am staying at home looking after my mother and all. ಇವಾಗ ಇವರು ಏನು ಜಾಬ್ ಮಾಡ್ತಾ ಇಲ್ವಂತೆ. ಸೊ ಅವರು ಮದರ್ ನೋಡ್ಕೊತಾ ಇದ್ದಾರೆ. ಅವ್ರ ಸಿಸ್ಟರು ದುಡಿದು ಇವ್ರಿಗೆ ಅಮೌಂಟ್ ಆದರೆ ಕೊಡ್ತಾರೆ. ಸೊ ಇವರಿಗೆ do you have any talents? Every topic I have latest knowledge. ಇವರಿಗೆ ಟ್ಯಾಲೆಂಟ್ ಬಂದ್ಬಿಟ್ಟು ಒಂದು ಜನರಲ್ ನಾಲೆಜ್ ಟ್ಯಾಲೆಂಟ್ ಆದರೆ ಇದೆ ಅಂತೆ. ಸೊ ಈ ಥರ ಇದೆ ಇವ್ರ ಜೀವನ. Life is really tough. To live in this world is really very hard to survive in this present situation. So just I am just moving alone. You are facing any problems? Financial, the burden is there. I wanted some 10,000 rupees for helping my family, but I could not find the money. So I had to borrow it from a money lender. So he had given us the money by asking a huge interest at a daily 1,000 rupees. For 10,000 rupees. Oh, he is taking an interest about 1,000 rupees per day. Per day. Per day. So you are facing many financial issues and all. You are an elder in your home. But why you are not married? That is according to our Hindu custom. You are Hindu? Yeah. According to our Hindu custom, in our family, we direct our younger sisters. If you have younger sisters, we direct them to marry. Okay. Then we will be. Then only after, if it is successful only, then only we will marry. Why your sister not married? My sister. Why your sister is not married? My sister wants to look after my mother. She is older and she is sick. So she wants to. My mother is older and sick, so she wants to look after my mother. So she said, if you marry, you can't look after the mother, my mother. So she didn't marry. Okay. And for just now only she married about 1 year ago. ಗೈಸ್ ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ
ಯಾಕಂದರೆ ಇವ್ರು ಮ್ಯಾರೇಜ್ ಮಾಡ್ಕೊಂಡಿಲ್ಲ. ಹಿಂದೂ ಸಂಪ್ರದಾಯದಲ್ಲಿ ಮೊದಲು ಅವರ ಒಂದು ಸಿಸ್ಟರ್ಗಾದರೆ ಮ್ಯಾರೇಜ್ ಮಾಡ್ತಾರೆ, ಆಮೇಲೆ ನಾವು ಮಾಡ್ಕೋಬೇಕು, ಅದು ನಿಜನೇ. ಬಟ್ ಅದಕ್ಕೋಸ್ಕರ ಇವರು ಸಿಸ್ಟರ್ಗೆ ಮ್ಯಾರೇಜ್ ಮಾಡೋರಿಗೂ ಇವರು ಮ್ಯಾರೇಜ್ ಮಾಡ್ಕೊಂಡಿಲ್ಲ. ಸೊ ಇವಾಗ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇವರು ಸಿಸ್ಟರ್ಗೆ ಯಾಕೆ ಲೇಟಾಗಿ ಮ್ಯಾರೇಜ್ ಆಯಿತು ಅಂತ ಹೇಳಿದರೆ, ಸೊ ಅವ್ರ ತಾಯಿ ಬಂದುಬಿಟ್ಟು ತುಂಬ ಒಂದು ಪ್ರಾಬ್ಲಮ್ಸ್ ಎಲ್ಲ ಆದರೆ ಇದ್ದಾರೆ, ತುಂಬ ಒಂದು ಅನಾರೋಗ್ಯದಿಂದ ಆದರೆ ಇದ್ದಾರೆ ಸುಮಾರು ಒಂದು 15 ವರ್ಷಗಳಿಂದ. ಸೊ ಆದ ಕಾರಣದಿಂದ ಅವರ ಒಂದು ಸಿಸ್ಟರು ಮ್ಯಾರೇಜ್ ಮಾಡ್ಕೊಂಡಿಲ್ಲ. ಸೊ ಅವ್ರನ್ನ ನೋಡ್ಕೊಂಡಿದ್ರಂತೆ. ಸೊ ಅದಕ್ಕೋಸ್ಕರ ಇವರು ಮ್ಯಾರೇಜ್ ಮಾಡ್ಕೊಂಡಿಲ್ಲ. ಈ ಥರ ಒಂದು ಮನೆಗಳಲ್ಲಿ ಪ್ರಾಬ್ಲಮ್ಸ್ ಆಗಿ ಸೊ ಇವರು ಮ್ಯಾರೇಜ್ ಅನ್ನೋದು ಮಾಡ್ಕೊಂಡಿಲ್ಲ. ಸೊ ವೆಲ್ಕಮ್ ಟು ಕನ್ಯಾಕುಮಾರಿ ಡಿಸ್ಟಿಕ್. ಗೈಸ್ ಇವಾಗ ನಾನು ಬಂದ್ಬಿಟ್ಟು ಒಂದು ಕನ್ಯಾಕುಮಾರಿ ಡಿಸ್ಟಿಕ್ ಆದರೆ ಬಂದಿದ್ದೀನಿ, ಸುಮಾರು ಕಿಲೋಮೀಟರ್ ಆದರೆ ನಡ್ಕೊಂಡು. ಸೊ ಇವಾಗ ನಾನು ಬಂದ್ಬಿಟ್ಟು ಒಂದು ನಾಗರ್ಕೋಯಿಲ್ ರೋಡಲ್ಲಿ ಆದರೆ ಇದ್ದೀನಿ. ಸೊ ಇಲ್ಲಿಗೆ ಬಂದಿದ್ರೆ ಒಬ್ಬ ಮೇಡಮ್ ಆದರೆ ಸಿಕ್ಕಿದ್ರು. ಸೊ ಮೇಡಮ್ ನೇಮ್ ಮೇಡಮ್ ಪೇರ್ ಭಾನು ಅಂತ ಹೇಳ್ಬಿಟ್ಟು ಮೇಡಮ್ ಹೆಸರು. ಅವರು ಬಂದ್ಬಿಟ್ಟು ಯೂಟ್ಯೂಬರು. ಸೊ ಏನಕ್ಕಪ್ಪ ಸ್ಟಾರ್ಟ್ ಮಾಡಿದ್ರು ಅಂದರೆ ಇವ್ರು ಬಂದ್ಬಿಟ್ಟು ಯೂಟ್ಯೂಬಲ್ಲಿ ರೀಲ್ಸ್ ಆದರೆ ಮಾಡ್ತಾ ಇರ್ತಾರೆ. ಸೊ ಮೇಡಮ್ ಹೆಂಗೆ ಸ್ಟಾರ್ಟ್ பண்ணிದೆ ಮೇಡಮ್ இந்த யூடியூப்? எதுக்கு ஸ்டார்ட் பண்ணது? பையன் விபத்தில் இறந்துட்டாங்க. கஷ்டப்பட்டவங்களுக்கு உதவி பண்ணதுக்கோசம் நான் வெளியூரத்துக்கு வந்துட்டுருக்கேன் சார். ரோட்டில் ரொம்ப கஷ்டப்பட்டு மனநிலை சேஞ்ச் இல்லை அவங்களுக்கு, உதவி பண்ணதுக்கோசம் நான் வெளியூரத்துக்கு வந்துட்டுருக்கேன். ஒரே ஒரு பையன் விபத்தில் இறந்துட்டாங்க. அவங்க என் மகனை நினச்சி நிறைய பேத்துக்கு உதவி பண்ணணும்னு தான் யூடியூப் சேனலில் வெளியூரத்துக்கு வந்துட்டுருக்கேன் சார். இவர் ஹோம் திருநெல்வேலி வீடு இருக்குது. ஆமாம். இவர் ஃபேமிலி யாரும் கிடையாது, ஹஸ்பண்ட் கிடையாது, பையனை விபத்தில் வந்துட்டாங்க. வேற ஒரு மேரேஜ் பண்ணிட்டு போயிட்டாங்க. அம்மா மட்டும் இருக்காங்க. 76 வயசில் அம்மா மட்டும் இருக்காங்க. நான் இருக்கேன். நான் வேலை செஞ்சு அம்மா பார்த்துட்ருக்கேன், ஹோட்டலில் வேலை பார்க்குறேன். பேர் மேடம்? என் பேர் பானு சார். ಭಾನು ಮೇಡಮ್ ಹೆಸರು ಭಾನು ಅಂತ ಹೇಳ್ಬಿಟ್ಟು. ಸೊ ಇವರ ಒಂದು ತಾಯಿ ಆದರೆ ಇದ್ದಾರೆ. ಸೊ ಇವ್ರ ಹಸ್ಬೆಂಡ್ ಆದರೆ ಬಿಟ್ಟು ಬೇರೆ ಕಡೆ ಆದರೆ ಹೋಗ್ಬಿಟ್ಟಿದ್ದಾರೆ. ಸೊ ಇವ್ರ ಮಗ ಆದರೆ ಒಂದು ಆಕ್ಸಿಡೆಂಟಲ್ಲಿ 2 ವರ್ಷ ಆಯಿತು ತೀರೋಗಿ. ಸೊ ಬೈಕಲ್ಲಿ ಹೋಗ್ತಾ ಇರಬೇಕಾದ್ರೆ ದೇವಸ್ಥಾನಕ್ಕಾದರೆ ಹೋಗ್ತಾನೆ. ಸೊ ಅದಕ್ಕೋಸ್ಕರ ಇವ್ರ ಮಗ ಆದರೆ ಒಂದು ಆಕ್ಸಿಡೆಂಟಲ್ಲಿ ತೀರೋಗ್ತಾನೆ. ಸೊ ಅದಕ್ಕೋಸ್ಕರ ಮೇಡಮ್ ಆದರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಸೊ ಇವಾಗ ಅದನ್ನು ಗ್ರೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ತುಂಬ ಕಷ್ಟಗಳಾದರೆ ಬೀಳ್ತಾ ಇದ್ದಾರೆ. ಉಂಗಳು ವರ್ಕ್ ಮೇಡಮ್? ವರ್ಕ್ ಹೋಟೆಲ್ ಪಾತ್ರಗಳು ಇವ್ರ ವರ್ಕ್ ಬಂದ್ಬಿಟ್ಟು ಇವ್ರ ಕೆಲಸ ಬಂದ್ಬಿಟ್ಟು ಹೋಟೆಲಲ್ಲಿ ಕೆಲಸ ಮಾಡ್ತಾರೆ. ತುಂಬ ಕಷ್ಟಗಳಾದರೆ ಬೀಳ್ತಾ ಇದ್ದಾರೆ. ಸೊ ಇವ್ರ ಚಾನಲ್ ಇದೆ ಮೇಡಮ್, ಹಿಂಗೆ ನೆಲ್ಲೆ ರಾಜ ಭಾನು. ಇವ್ರ ಚಾನಲ್ ಆದರೆ ಸ್ಟಾರ್ಟ್ ಮಾಡಿದ್ದಾರೆ, ಯೂಟ್ಯೂಬ್ ಚಾನಲ್. ಇವ್ರಿಗೆ ಯಾರ್ಯಾರು ತಮಿಳಿಯನ್ಸ್ ಇದ್ದೀರೋ ನಮ್ಮ ನೋಡ್ತಾ ಇದ್ದೀರೋ, ಸೊ ಅವರೆಲ್ಲರೂ ಮೇಡಮ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮೇಡಮ್. ನಮಸ್ಕಾರ ದೇವರು. ಇವಾಗ ನಾವು ಬಂದ್ಬಿಟ್ಟು ಒಂದು ವಿವೇಕಾನಂದ ತಪಸ್ಸು ಕೂತ್ಕೊಂಡಿರ್ತಕ್ಕಂಥ ಜಾಗಗಾದ್ರೆ ಬಂದಿದ್ದೀವಿ ಗುರು. ನೋಡಿ ಗುರು, ಇದೇ ಪ್ಲೇಸಲ್ಲಿ ವಿವೇಕಾನಂದ ಅವರು ಒಂದು ದಿನ ಬಂದು ಇಲ್ಲಿ ಒಂದು ಧ್ಯಾನಕ್ಕಾದರೆ ಕೂತ್ಕೊಂಡಿದ್ರಂತೆ. ಒಂದು ದಿನ ಅಲ್ಲ, ಕೆಲವೊಂದು ದಿನಗಳು, ಸುಮಾರು ದಿನಗಳ ಕಾಲ ಇಲ್ಲಿ ತಪಸ್ಗಾದರೆ ಕೂತ್ಕೊಂಡಿದ್ರು. ಆ ಕಡೆ ಆದರೆ ಹೋಗ್ಬಾರ್ದಂತೆ. ಸೊ ನೋಡಿ, ಇಲ್ಲಿಂದ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಗುರು, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಪ್ಲೇಸು. ಅಲ್ಲಿ ಇಲ್ಲಾದರೆ ವಿವೇಕಾನಂದವ್ರು ಕೂತ್ಕೊಂಡು ತಪಸ್ಸಾದರೆ ಮಾಡ್ತಾಯಿದ್ರು. ಅಲ್ಲಿ ವಿವೇಕಾನಂದವ್ರು ಕಾಣಿಸ್ತಾ ಇದ್ದಾರಲ್ವ ನಿಮಗೆ. ಸೊ ಮತ್ತೆ ಇಲ್ಲಿ ಮುಂದೆ ಬಂದರೆ ಇಲ್ಲಿ ನೋಡ್ಗುರು ಯಾವ ಥರ ಇದೆ ಬಾವಿ ಅಂತ ಹೇಳ್ಬಿಟ್ಟು. ನಮ್ಮ ಭೈರವಗನ ಅದರಲ್ಲಿ ಕೂತ್ಕೊಂಡಿದ್ದಾನೆ. ನನಗೆ ಅದು ತುಂಬ ಭಯ ಆಗುತ್ತೆ. ನೋಡ್ಗುರು, ಇದು ಬಾವಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಇದು ನೋಡಿ, ಸುಮಾರು ಫೀಟ್ಗಳಷ್ಟು ಆಳ ಇದೆ. ಕಣ್ಣಿಗೆ ಕಾಣಿಸ್ತಿಲ್ಲ ನನಗೆ ಎಷ್ಟು ಆಳ ಇದೆ ಅಂತ ಹೇಳ್ಬಿಟ್ಟು. ವೆಲ್ಕಮ್ ಟು ಕನ್ಯಾಕುಮಾರಿ. ಗೈಸ್ ಸುಮಾರು ಒಂದು 1200 ಕಿಲೋಮೀಟರ್ ಆದ್ರೆ ನಡ್ಕೊಂಡು ಇವತ್ತು ಕನ್ಯಾಕುಮಾರಿಗೆ ಆದ್ರೆ ಬಂದಿದ್ದೀವಿ ಗುರು. ನೀವು ಇಂಡಿಯಾ ಮ್ಯಾಪ್ ಓಪನ್ ಮಾಡಿ ನೋಡಿ, ಲಾಸ್ಟ್ ಟಿಪ್ಗಾದ್ರೆ ಬಂದಿದ್ದೀವಿ. ಕಂಪ್ಲೀಟ್ ವಾಕ್ ಗುರು, ನಡ್ಕೊಂಡಾದ್ರೆ ಬಂದಿದ್ವಿ ಇಷ್ಟು ದೂರ. ನೋಡ್ಗುರು, ನೇಚರ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಒಳ್ಳೆ ಸಖತ್ತಾಗಿರ್ತಕ್ಕಂಥ ವ್ಯೂ ಪಾಯಿಂಟ್ ಅದ್ರ ಕಾಣಿಸುತ್ತೆ ನಿಮಗೆ. ಇಲ್ಲಿ ವಿಂಡ್ ಎನರ್ಜಿ ನೋಡಿ, ಇಲ್ಲಿ ರೈಲ್ವೆ ಟ್ರ್ಯಾಕ್ಸ್ ನೋಡಿ, ಈ ಲೊಕೇಶನ್ ನೋಡಿ ಗೈಸ್ ಎಷ್ಟು ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು. ಗ್ರೀನರಿಗಳು ನೋಡಿದವರು, ದ ಬ್ಯೂಟಿ ಆಫ್ ಕನ್ಯಾಕುಮಾರಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಅದೇ ತರ ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ತರ ಒಂದು ಕಾಮೆಂಟ್ ಮಾಡಿ. ನಿಮ್ಮ ಒಂದು ಶೇರ್ ಇಂದ ನಂಗೆ ತುಂಬಾ ಸಪೋರ್ಟ್ ಆದ್ರೆ ಸಿಗುತ್ತೆ ಗೈಸ್. ಈ ರೀಲ್ ಆದಷ್ಟು ವೈರಲ್ ಮಾಡಿ ಅಂತ ನಿಮ್ಮ ಹತ್ರ ಬೇಡ್ಕೊಂತೀನಿ. ಸೊ ಇದೇ ತರ ಎಲ್ಲ ಒಂದು ರಾಜ್ಯಗಳನ್ನ ಒಂದು ನಡ್ಕೊಂಡಾದ್ರೆ ಪಾದಯಾತ್ರೆ ಮಾಡಿ ತೋರಿಸ್ತೀನಿ ನಿಮಗೆ. ನೋಡ್ತಾ ಇರಿ ನಮ್ಮ ಚಾನಲ್ ಅಲ್ಲಿ. ಜೈ ಹಿಂದ್.
ಗುರು ಇಲ್ಲ ನೀವು ನೋಡ್ತಾ ಇದ್ರಲ್ವಾ, ಇದು ಬಂದ್ಬಿಟ್ಟು ವಿಂಡ್ ಎನರ್ಜಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಾನು ಮುಂದೆಯಿಂದ ಆದರೆ ಇದು ನೋಡಿ ನಿಮ್ಗೊಂದು ತೋರಿಸ್ತೀನಿ. ಸೊ ಅಲ್ಲಿ ಮೇಲೆ ಒಂದು ಟಿಪ್ಪಲ್ಲಿ ಒಂದು ಕಾಣಿಸ್ತದೆ ನೋಡಿ, ಈ ಕಡೆ ಲಾಸ್ಟಲ್ಲಿ. ಸೊ ಇನ್ನೊಂದು ಫ್ಯಾನು ಥರ, ಇನ್ನೊಂದು ಫ್ಯಾನ್ ಥರ ಇದೆ. ಸೊ ಅದು ಫ್ಯಾನ್ ಅಲ್ಲ ಅದು. ಸೊ ಏನಪ್ಪ ಅಂತ ಹೇಳಿದ್ರೆ ಅದು ವಿಂಡ್ ಸ್ಪೀಡನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ನನಗೆ ಇಲ್ಲಿ ಯಾರೋ ಹೇಳಿದ್ರು, ಸೊ ವಿಂಡ್ ಯಾವ ಕಡೆ ಬರ್ತಾ ಇದೆ ಸ್ಪೀಡ್ ಅಂತ ಹೇಳ್ಬಿಟ್ಟು, ಆ ಥರ ಅದು ರೊಟೇಟ್ ಆಗ್ತಾ ಇರುತ್ತೆ. ಸೊ ಈ ಥರ ಇದೆ. ಕನ್ಯಾಕುಮಾರಿಯಲ್ಲಿ ತುಂಬ ಒಂದು ವಿಂಡ್ ಎನರ್ಜಿ ಆದರೆ ಇರುತ್ತೆ. ಇಲ್ಲಿ ಗಾಳಿ ತುಂಬ ಬೀಸ್ತಾ ಇರುತ್ತೆ. ಮತ್ತು ಅದೇ ಥರ ಒಂದು ಕೊಕೊನಟ್ ಟ್ರೀಸ್ ಆದರೆ ತುಂಬ ಇರುತ್ತೆ. ಒಳ್ಳೆ ಫೀಲ್ ಆದರೆ ಬರ್ತಾ ಇದೆ ಗುರು. ಕನ್ಯಾಕುಮಾರಿಗೆ ಆದರೆ ರೀಚ್ ಆಗ್ಬಿಟ್ಟಿವಿ ಇವಾಗ ತಾನೆ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 2 ಗಂಟೆ ಆದರೆ ಆಗ್ತಾಯಿದೆ. ತುಂಬ ಒಂದು ಸಂತೋಷ ಅನಿಸ್ತಾ ಇದೆ ಗೈಸ್. ಏನೋ ಒಂದು ಸಾಧನೆ ಮಾಡಿದೀವಿ ಅಂತ ಅನಿಸ್ತಾ ಇದೆ. ನಾವು ಮಾಡಿರ್ತಕ್ಕಂಥ ಸಾಧನೆ ತುಂಬ ಚಿಕ್ಕದು, ಆದರೆ ಆ ಚಿಕ್ಕ ಸಾಧನೆ ಜೆನ್ಯೂನ್ ಆಗಿ ಮಾಡಿದ್ದೀವಿ ನಾವು. ಗೈಸ್ ನಿಮಗೆ ಒಂದು ಒಳ್ಳೆ ಇನ್ಸ್ಪಿರೇಷನಲ್ ಕತೆ ಆದರೆ ಹೇಳ್ತೀನಿ. ಸೊ ಫುಲ್ಲು ನೋಡಿ ಈ ವಿಡಿಯೋನ. ಸೊ ಏನಪ್ಪ ಅಂತ ಹೇಳಿದ್ರೆ, ಒಂದು ನಾನೆಲ್ಲ ಹೇಳಿರೋದು ಮಾತಿದು. ಸೊ ತುಂಬ ದೊಡ್ಡ ವ್ಯಕ್ತಿಗಳಾದರೆ ಹೇಳಿರ್ತಕ್ಕಂಥದ್ದು. ಸೊ ಈ ವಿಡಿಯೋ ನೋಡಿದ್ರೆ ಸಾಕಪ್ಪ ಜನ್ಮ ಸಾರ್ಥಕ ಆಗೋಯ್ತು ಅಂದ್ಬಿಡ್ತೀರಾ. ಸೊ ಸ್ಟಾರ್ಟ್ ಮಾಡೋಣವಾ. ಸೊ ಮೊದಲಿಗೆ ಬಂದುಬಿಟ್ಟು ಒಬ್ಬ ವ್ಯಕ್ತಿ ಆದರೆ ಇರ್ತಾನೆ, ಅವನು ಒಂದು ಬಾಟ್ಲನ್ನಾದರೆ ಪರ್ಚೇಸ್ ಮಾಡ್ತಾನೆ. ಸೊ ಆ ಬಾಟ್ಲು ಬಂದುಬಿಟ್ಟು ವಾಟ್ರ್ ಬಾಟ್ಲು, ಅದು ಮ್ಯಾಕ್ಸಿಮಮ್ಮು 20 ರೂಪೀಸ್ ಇರುತ್ತೆ. ತಗೊಂಡೋಗಿ ಬೇರೆ ವ್ಯಕ್ತಿಗಾದರೆ ಕೊಡ್ತಾನೆ, ಅವನಿಗೆ ಬೇಕಾಗಿರುತ್ತೆ ವಾಟ್ರು. ಸೊ ಅವ್ನು ಕುಡಿದ್ಬಿಟ್ಟು ಒಂದು ಮಾತು ಹೇಳ್ತಾನೆ, ಸೊ ಯಾಕೆ ನೀನು ಸ್ವಲ್ಪ ಪ್ರಾಬ್ಲಮಲ್ಲಿ ಇದ್ದಂಗೆ ಇದೆಯಲ್ಲ ಅಂತ ಕೇಳ್ತಾನೆ. ಸೊ ಅವಾಗ ನಾನು ಏನೂ ಇಲ್ಲ ಪ್ರಾಬ್ಲಮಲ್ಲಿ ಅಂತ ಹೇಳ್ತಾನೆ. ಸೊ ಅವಾಗ ಹೇಳ್ತಾನೆ, ಸೊ ಈ ಥರ ನನ್ನನ್ನೆಲ್ಲ ಟೀಕೆ ಮಾಡ್ತಾಯಿದ್ದಾರೆ, ತುಂಬ ಜನ ಇನ್ಸಲ್ಟ್ ಮಾಡ್ತಾಯಿದ್ದಾರೆ ನಾನು ಮಾಡ್ತಾಯಿದ್ದ ಕೆಲಸದ ಹತ್ರ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಜಾರಲ್ಲಿದ್ದೆ ಅಂತ ಹೇಳ್ತಾನೆ. ಸೊ ಅವಾಗ ಹೇಳ್ತಾನೆ ಅವನು, ನೀನು ತೊಗೊಂಬಂದಿದೆಯಲ್ಲ ಬಾಟ್ಲು ಎಷ್ಟಕ್ಕಂತ ಅಂತ ಹೇಳ್ತಾನೆ. ಸೊ ಅವಾಗ ಅವನು ಹೇಳ್ತಾನೆ, ಅದು ಬಂದುಬಿಟ್ಟು 20 ರೂಪಾಯಿ ಬಾಟ್ಲು ಅಷ್ಟೇ, ನೀನೇನು ಕೊಡಬೇಡ ದುಡ್ಡು ಅಂತ ಹೇಳ್ತಾನೆ. ಸೊ ಅವಾಗ ಅವನು ಹೇಳ್ತಾನೆ, ಈ ಬಾಟ್ಲು ಬೆಲೆ ಬಂದುಬಿಟ್ಟು 20 ರೂಪಾಯಿ ತಾನೆ. ಸೊ ಇದರಲ್ಲಿ ನನಗೆ ಒಂದು ಮೊಸರು ತುಂಬಿಸ್ಕೊಬ್ಬ ಅಂತ ಹೇಳ್ತಾನೆ. ಸೊ ಆಯಿತು, ಹೋಗಿ ಮೊಸರು ತುಂಬಿಸ್ಕೊಂಬರ್ತಾನೆ. ಸೊ ಎಷ್ಟೈತೆ ಇದ್ರ ಬೆಲೆ ಅಂತ ಹೇಳ್ತಾನೆ. ಆವಾಗ ಅವನು ಆಶ್ಚರ್ಯ ಆಗೋಯ್ತು, ಅರೆ ನಾರ್ಮಲಾಗಿ ಹಾಲು ವಾಟ್ರ್ ಇದ್ರೆ ಕಡಿಮೆ ಇತ್ತು, ಇವಾಗ ಜಾಸ್ತಿ ಆಯಿತು. ಆಮೇಲೆ ಹಂಗೆ ಒಂದು ಪೆಟ್ರೋಲ್ ತುಂಬಿಸ್ಕೊಬ್ಬ ಅಂತಾನೆ. ಮತ್ತು ಪೆಟ್ರೋಲ್ ತುಂಬಿಸ್ಕೊಂಬರ್ತಾನೆ, ಎಷ್ಟೈತೆ ಇದ್ರ ಕಾಸ್ಟು ಅಂತ ಹೇಳ್ತಾನೆ. ಸೊ ಆ ಥರ ಮತ್ತೆ ನೀನೇ ಊಹಿಸ್ಕೊ. ಸೊ ಇದು ಪೆಟ್ರೋಲ್ ತೆಗೆದುಬಿಟ್ಟು ಸೊ ನೀನೇ ಊಹಿಸ್ಕೊ, ಇದ್ರ ಬಾಟ್ಲ್ ತುಂಬ ಇನ್ನು ಒಂದು ಪೆಟ್ರೋಲ್ ತುಂಬಿದೆಯಾ, ನೆಕ್ಸ್ಟು ಒಂದು ಬಂಗಾರನ ತುಂಬು, ಎಷ್ಟಾಯಿತು. ಸೊ ಆ ಥರ ಬಾಟ್ಲು ಯಾವತ್ತೂ ಚೇಂಜ್ ಆಗಲ್ಲ. ಸೊ ಅದರಲ್ಲಿರೋ ಒಂದು ನೀನು ಕೊಡ್ತಾ ಇರತಕ್ಕಂಥ ಮರ್ಯಾದೆ, ನಿನ್ನ ಹತ್ರ ಏನಾದರೂ ಕಂಟೆಂಟ್ ಇರಬೇಕು. ಕಂಟೆಂಟ್ ಅಂದರೆ ನಿನ್ನ ಹತ್ರ ದುಡ್ಡು ಇರಬೇಕು, ದುಡ್ಡು ಕಾಸು ಇರಬೇಕು, ಆವಾಗಲೇ ಜನಗಳು ನೋಡೋದು. ನೀನು ಬಾಟ್ಲಿ ಯಾರು ನೋಡೋಲ್ಲ ಅಂತ ಹೇಳ್ದ. ಸೊ ಅದು ಕೇಳಿಸ್ಕೊಂಡ್ಬಿಟ್ಟು ನಾನು ಕಣ್ಣಲ್ಲಿ ನೀರಾದರೆ ಬಂದುಬಿಟ್ಟು ಆ ಸ್ಟೋರಿ ನೋಡ್ತಾ ನನಗೆ. ಸೊ ಏನಪ್ಪ ಅಂತ ಹೇಳಿದ್ರೆ, ಒಬ್ಬ ಲಾಸ್ಟ್ ಟೈಮು ಒಂದು ಸಿನಿಮಾ ಆದರೆ ರಿಲೀಸ್ ಆಯಿತು, ದುಲ್ಕರ್ ಸಲ್ಮಾನ್ದು, ಲಕ್ಕಿ ಭಾಸ್ಕರ್ ಅಂತ ಹೇಳ್ಬಿಟ್ಟು. ಸೊ ಆ ಸಿನಿಮಾದಲ್ಲಿ ಹೇಳ್ತಿದ್ದಾನೆ, బట్టలు మన ఒంటి పైన ఉంటే వాల్యూ ఉండదు, డబ్బు మన ఒంటి పైన ఉంటే ವ್ಯಾಲ್ಯೂ ఉంటుంది ಅಂತ ಒಂದು ಮಾತಲ್ದ. ಸೊ ಎಕ್ಸಾಕ್ಟ್ ಅದು ನನಗೆ ಕರೆಕ್ಟಾಗಿ ಅರ್ಥ ಆಗಿಲ್ಲ. ಸೊ ಏನಪ್ಪ ಅಂತ ಹೇಳಿದ್ರೆ, ದುಡ್ಡು ನಮ್ಮ ಬಾಡಿ ಮೇಲೆ ಇದ್ದರೆ ಮರ್ಯಾದೆ ತಾನೇ ಬಂದುಬಿಡುತ್ತೆ ಅಂತ ಹೇಳ್ದ. ಸೊ ಆ ಥರ ಈ ಕಾಲದಲ್ಲಿ ಯಾವ ಥರ ಅವನು ಹೇಳಿದ ಮಾತಿಗೆ ಅರ್ಥ ಏನಂತ ಹೇಳಿದ್ರೆ, ಸೊ ಕಂಟೆಂಟ್ ಇರಬೇಕು ನಮ್ಮ ಹತ್ರ, ಒಂದು ಟ್ಯಾಲೆಂಟ್ ಆದರೂ ಇರಬೇಕು, ಇನ್ನೊಂದು ಎಜುಕೇಷನ್ ಆದರೂ ಇರಬೇಕು. ಸೊ ಅದು ಇಲ್ಲ ಅಂತ ಹೇಳಿದ್ರೆ ದುಡ್ಡು ಇರಬೇಕು. ಸೊ ಅವಾಗೆ ಜನರು ನಿಮಗೆ ಮರ್ಯಾದೆ ಕೊಡೋದು ಅಂತ ಹೇಳ್ಬಿಟ್ಟು. ಸೊ ಇದ್ರ ಒಂದು ಅರ್ಥ, ಆ ಸ್ಟೋರಿ ಅರ್ಥ. ಸೊ ಆ ಥರ ಅವನು ಹೇಳ್ದಲ್ವ ಲಕ್ಕಿ ಭಾಸ್ಕರ್ ಸಿನಿಮಾದಲ್ಲಿ, సో మర్యాద కావాలంటే మీ ఒంటి పైన డబ్బు ఉండాలి, అప్పుడే మర్యాద ఉంటుంది అనేసి. సో ಆ ಥರ ತುಂಬ ಕಷ್ಟಗಳಾದರೆ ಬಿದ್ದಿದ್ದೀವಿ ಗೈಸ್ ಈ ಒಂದು ಸಾಧನೆ ಮಾಡೋಕ್ಕೆ. ನಾನು ಭೈರವಾಗನು ಮತ್ತು ಇದೇ ಥರ ಎಲ್ಲ ಒಂದು ಭಾರತದ ಎಲ್ಲ ರಾಜ್ಯಗಳನ್ನು ಸುತ್ತಿ ನಿಮ್ಗಾದ್ರೆ ತೋರಿಸ್ತೀವಿ. ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಇರುತ್ತೆ, ಪ್ರತಿದಿನವೂ ಇದು ಹೆಂಗಪ್ಪ ಕಂಪ್ಲೀಟ್ ಮಾಡೋದು ಅಂತ ಹೇಳ್ಬಿಟ್ಟು. ಆ ಲಾಸ್ಟಿಗೆ ಬಂದಮೇಲೆ ಫುಲ್ಲು ಸಂತೋಷ ಆದರೆ ಆಗೋಗುತ್ತೆ. ಬಿದ್ದಿರೋ ಕಷ್ಟಗಳೆಲ್ಲ ಏನೂ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಹೋಗ್ತಾನೆ ಇರ್ತೀವಿ, ಟ್ರಾವೆಲ್ ಮಾಡ್ತಾನೆ ಇರ್ತೀವಿ, ಎಲ್ಲ ಸ್ಟೇಟ್ಸು ಬೈ ವಾಕೆ ಕಂಪ್ಲೀಟ್ ಮಾಡ್ತೀವಿ. ಸೊ ನಮ್ಮ ಜೊತೆ ನಮ್ಮ ಭೈರವಾಗನಾದರೂ ಇದ್ದಾನೆ, ನೀವು ನೋಡ್ಬೋದು. ಅವನು ತುಂಬ ಕಷ್ಟ ಬೀಳ್ತಾನೆ ಗೈಸ್, ಪ್ರತಿದಿನ ತುಂಬ ಎಫರ್ಟ್ ಆದರೆ ಆಗ್ತಾನೆ. ಸೊ ಬಟ್ ಅವನೇನು ನಡೆಯಲ್ಲ, ಆದ್ರೂ ಒಂದೇ ಹತ್ರ ಕೂತ್ಕೊಂಡು ಟ್ರಾವೆಲ್ ಮಾಡೋದಂದ್ರೆ ತುಂಬ ಕಷ್ಟ ಇರುತ್ತಲ್ವ.
ಸೊ ಆ ಥರ ಇನ್ನು ಹೋಗೋಣ. ಇವಾಗ ಕನ್ಯಾಕುಮಾರಿಗೆ ಇಲ್ಲ ಸುಮಾರು ಒಂದು 12 ಕಿಲೋಮೀಟರ್ ಡಿಸ್ಟೆನ್ಸಲ್ಲಾದ್ರೆ ಇದ್ದೀವಿ. ಇದು ಕೂಡ ಕನ್ಯಾಕುಮಾರಿ ಡಿಸ್ಟ್ರಿಕ್ಟೇ ಇದು. ಸೊ ತುಂಬ ಚೆನ್ನಾಗಿದೆ ಕ್ಲೈಮೇಟು. ನೋಡಿದ್ರು ಯಾವ ಥರ ಇದು ಕೊಕೊನೆಟ್ ಟ್ರೀಸ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಸಕ್ಕತ್ತಾಗಿದೆ. ನಮಸ್ಕಾರ ದೇವರು. 1200 ಕಿಲೋಮೀಟ್ರ್ ಆದರೆ ನಡ್ಕೊಂಡು ನಾವು ಕನ್ಯಾಕುಮಾರಿಗಾದರೆ ಬಂದಿದ್ದೀವಿ ಗುರು. ಬೆಳಗಿನಿಂದ ಸುಮಾರು ಒಂದು 2 ರಿಂದ 3 ಅವರಿಂದ ಹುಡುಕ್ತಾ ಇದ್ದೀನಿ. ಎಲ್ಲೂ ನಮಗೆ ಹೋಟೆಲ್ ರೂಮ್ಸ್ ಕೊಡಲಿಲ್ಲ. ತುಂಬ ಕಷ್ಟ ಆದರೆ ಇದೆ. ಸೊ ಇನ್ನೂ ನಾವು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ, ಲಂಚ್ ಕೂಡ ಮಾಡಿಲ್ಲ. ಭೈರವಾಗನಾದರೆ ಮಾಡ್ದ. ಸುಮಾರು ಒಂದು 22 ಕಿಲೋಮೀಟ್ರ್ ಆದರೆ ನಡ್ಕೊಂಡು ಇಲ್ಲಿ ಒಂದು 40-50 ಹೋಟೆಲ್ಸ್ ಆದರೆ ಕೇಳಿದೆ ಗುರು. ಎಲ್ಲೂ ಕೊಡಲಿಲ್ಲ. ತುಂಬ ಬೇಜಾರಾದರೆ ಆಗ್ತಾಯಿದೆ, ತುಂಬ ಕಷ್ಟಗಳಾದರೆ ಬಿದ್ದಿದ್ದೀನಿ. ಸೊ ಇವಾಗ ಬಂದುಬಿಟ್ಟು ಯಾರೂ ಕೊಡಲಿಲ್ಲ. ಕೊನೆಗೆ ಎಲ್ಲೂ ಕೇಳ್ತಾಯಿಲ್ಲ ನಾನು. ಸೊ ನನ್ನ ಜೊತೆ ನನ್ನ ಭೈರವಾಗನಾದ್ರೆ ಇದ್ದಾನೆ. ಸೊ ಅವನಾದರೆ ಊಟ ಮಾಡ್ದ. ಸೊ ಎಲ್ಲೂ ಕೊಡಲಿಲ್ಲ ಗುರು. ತುಂಬ ಜನರ ಹತ್ರ ಕೇಳಿದೆ, ಬೈದುಬಿಟ್ರು, ಹೊಡೆಯೋಕ್ಕೆ ಬಂದುಬಿಟ್ರು. ಸೊ ಈ ಥರ ಇದೆ ನಮ್ಮ ಪರಿಸ್ಥಿತಿ. ಕೊನೆಗೆ ಎಲ್ಲೂ ಕೇಳಲಿಲ್ಲ ನಾನು. ಎಲ್ಲಾದರೂ ಬೀಚ್ಗಳಲ್ಲಿ ಎಲ್ಲಾದರೂ ದೇವಸ್ಥಾನಗಳು ಕಾಣಿಸಿದ್ರೆ ಅಲ್ಲೇ ಟೆಂಟ್ ಹಾಕ್ಕೊಂಡು ಹೋದರೆ ಮಲ್ಕೊಂಡ್ಬಿಡ್ತೀನಿ.